ಜಗದ್ರಕ್ಷಕ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲೇ ವಂದನೆಗಳು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಮಿತ ಪ್ರೀತಿಯಲ್ಲಿ ಐಶ್ವರ್ಯವುಳ್ಳಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನ್ನ ಮಕ್ಕಳಾದ ನಮ್ಮನ್ನು ಆಶೀರ್ವಾದ ಮಾಡಿ ಇವತ್ತಿನ ಸಂದೇಶಕ್ಕೆ ನಮ್ಮನ್ನು ಶುದ್ಧ ಮತ್ತು ಶುದ್ಧ ಮಾಡು ಸ್ವಾಮಿ. ಈ ಒಂದು ಸಂದೇಶವನ್ನು ಆಲಿಸುವಂಥ, ವೀಕ್ಷಿಸುವಂಥ ಎಲ್ಲ ನಿನ್ನ ಮಕ್ಕಳಿಗೆ ದಿವ್ಯ ಆಶೀರ್ವಾದದ ಅನುಭವ ಉಂಟಾಗುವಂತೆ ಸಹಾಯ ಮಾಡು. ನನ್ನ ತುಟಿ ನಾಲಿಗೆಯನ್ನು ಮುಟ್ಟು ನಿನ್ನ ಪರಿಶುದ್ಧ ನಿವಾಸ ಸ್ಥಾನದಿಂದ ವಿಚಾರದರು ಹೊಡುವಂತೆ ಕೃಪೆ ಮಾಡು. ಎಲ್ಲ ಘನತೆ, ಮಹಿಮೆ, ಪ್ರಭಾವಗಳನ್ನು ನಿನ್ನ ಮುದ್ದು ಪಾದಗಳಿಗೆ ಅರ್ಪಣೆ ಮಾಡಿ ಯೇಸುವೆ ನಿನ್ನ ಒಂದೇ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ, ಆಮೇನ್. ಇವತ್ತಿನ ಸಂದೇಶದ ಮುಖ್ಯ ವಿಷಯ ಶುಭ ಸಮಾಚಾರ ಎಂಬುದಾಗಿ. ಮಾನವನ ಜೀವಿತವು ಪ್ರಾರಂಭವಾಗುವುದು ಶುಭೋದಯ, ಸುಪ್ರಭಾತ, ಶುಭ ವಂದನೆ, ಶುಭ ಮಧ್ಯಾಹ್ನ, ಶುಭ ಸಂಜೆ, ಶುಭ ರಾತ್ರಿ ಎಂಬುದಾಗಿ ಪ್ರಾರಂಭವಾದರೂ ಕೂಡ ಮಾನವನ ದಿನಗಳು ಶುಭವಾಗಿವೆ ಎಂಬುದಾಗಿ ಆಲೋಚನೆ ಮಾಡುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಹಾಗಿದೆಯಾ ಎಂಬುದಾಗಿ ಯೋಚನೆ ಮಾಡಿದಾಗ ಅದು ಇಲ್ಲೆಂಬುದಾಗಿ ಉತ್ತರ ಬರುತ್ತದೆ. ಅದೇ ರೀತಿಯಾಗಿ ಹೊಸ ವರ್ಷದ ಶುಭಾಶಯಗಳು, ಹುಟ್ಟುಹಬ್ಬದ ಶುಭಾಶಯಗಳು, ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು ಎಂಬುದಾಗಿ ನಾವು ಬಾಯಿಂದ ಹೇಳಿದಾಗೆ ಕೂಡ ನಮ್ಮ ವರ್ಷಗಳು, ನಮ್ಮ ಒಂದು ಹುಟ್ಟು ದಿನಗಳು, ಮದುವೆಯ ವಾರ್ಷಿಕೋತ್ಸವಗಳು ಕೂಡ ಶುಭವಾಗಿವೆ ಎಂಬುದಾಗಿ ಆಲೋಚನೆ ಮಾಡುವಾಗ ಅವು ಕೂಡ ಹಾಗಿರುವುದೇ ಇಲ್ಲ ಎಂಬುದಾಗಿ ನಮಗೆ ಗೊತ್ತಾಗುತ್ತದೆ. ಏಕೆಂದರೆ ಮಾನವರಾಗಿರುವಂಥ ನಾವುಗಳು, ದೇವರ ವಾಕ್ಯ ಹೇಳ್ತದೆ, ಕೀರ್ತನೆ 62:4ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ಅವನನ್ನು ಉನ್ನತ ಸ್ಥಾನದಿಂದ ದೊಬ್ಬುವುದೇ ಅವರ ಆಲೋಚನೆ, ಬಾಯಿಂದ ಹರಿಸಿ ಮನಸ್ಸಿನಿಂದ ಶಪಿಸುತ್ತಾರೆ ಎಂಬುದಾಗಿ. ಮಾನವರಾಗಿರುವಂಥ ನಾವುಗಳು ಬಾಯಿಂದ ಒಳ್ಳೆಯದಾಗಲಿ ಶುಭವಾಗಲಿ ಎಂಬುದಾಗಿ ಹೇಳಿದರೂ ಕೂಡ ನಮ್ಮ ಆಲೋಚನೆ ಕೆಟ್ಟವುಗಳಾಗಿರುತ್ತವೆ, ತದ್ವಿರುದ್ಧವಾಗಿರುತ್ತವೆ. ಇದರಿಂದ ನಮ್ಮ ಶುಭಾಶಯ ನಿಲ್ಲುವುದಿಲ್ಲ, ಅದು ಹಾಗೆ ಆಗುವುದಿಲ್ಲ. ಅದಕ್ಕಾಗಿ ಇವತ್ತಿನ ಸಂದೇಶದ ಮುಖ್ಯ ವಿಷಯ ಶುಭ ಸಮಾಚಾರವಾಗಿದೆ. ಭೂಲೋಕವು ಪ್ರಖ್ಯಾತ ವ್ಯಕ್ತಿಗಳನ್ನು ಕೊಡುತ್ತದೆ, ಪರಲೋಕವು ಶುಭ ಸಮಾಚಾರವನ್ನು ಕೊಡುತ್ತದೆ. ಭೂಲೋಕವು ಅಂದವಾದ ಮುಖಗಳಿಗಾಗಿ ಹುಡುಕುತ್ತದೆ, ಪರಲೋಕವು ಅಂದವಾದ ಪಾದಗಳಿಗಾಗಿ ಹುಡುಕುತ್ತದೆ. ಸುವಾರ್ತೆಯು ಶುಭ ಸಮಾಚಾರವಾದರೆ ಉಳಿದೆಲ್ಲ ವಿಷಯಗಳು, ಸಂದೇಶಗಳು ಕೆಟ್ಟವುಗಳಾಗಿವೆ. ಕಾರಣ ಸುವಾರ್ತೆ ಅನ್ನುವಂಥ ಶಬ್ದದಲ್ಲಿಯೇ ಸು ಅನ್ನುವಂಥ ಒಳ್ಳೆಯ ಒಂದು ಶಬ್ದ ಸೇರುವುದರಿಂದ ಅದು ಶುಭ ವಾರ್ತೆಯಾಗಿರುತ್ತದೆ. ಹಾಗಾದರೆ ಈ ವಿಷಯವಾಗಿ 3 ಸಂಗತಿಗಳನ್ನು ನಾವು ಆಲೋಚಿಸೋಣ, ಧ್ಯಾನಿಸೋಣ. ಮೊದಲನೇದಾಗಿ ಶುಭ ಸಮಾಚಾರ ಯಾವುದು? ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 10-11ನೇ ವಚನ ಈ ರೀತಿಯಾಗಿ ಹೇಳುತ್ತದೆ, ಆ ದೂತನು ಅವರಿಗೆ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಈ ಹೊತ್ತಿನ ದಿನ ದಾವೀದನೂರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಆತನು ಕರ್ತನಾಗಿರುವ ಕ್ರಿಸ್ತನೇ ಎಂಬುದಾಗಿ. ಈ ಹೊತ್ತಿನ ದಿನ ಜಗತ್ತಿನ ಎಲ್ಲ ಜನರಿಗೆ ಸಂತೋಷ ಮಾತ್ರವಲ್ಲ, ಸಮಾಧಾನ ಮಾತ್ರವಲ್ಲ, ಮಹಾ ಸಂತೋಷವನ್ನು ಉಂಟು ಮಾಡುವಂಥ ವಿಷಯ ಅದು ನಮ್ಮ ದೇವರಾಗಿರುವಂಥ, ನಮ್ಮ ರಕ್ಷಕನಾಗಿರುವಂಥ, ನಮ್ಮ ಒಡೆಯನಾಗಿರುವಂಥ ಯೇಸು ಕ್ರಿಸ್ತನ ಜನನದ ದಿನವಾಗಿದೆ. ಅದೇ ರೀತಿಯಾಗಿ ಯೆಶಾಯ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ 2ನೇ ವಚನ ಹೇಳುತ್ತದೆ, ಕತ್ತಲಲ್ಲಿ ಸಂಚರಿಸಿದ ಜನರಿಗೆ ದೊಡ್ಡ ಬೆಳಕು ಕಾಣಿಸಿದ್ದು ಶುಭ ಸಮಾಚಾರವಾಗಿತ್ತು. ಕತ್ತಲೆ ಪಾಪಕ್ಕೆ ಸಾಂಕೇತಿಕವಾಗಿದೆ, ಕೆಟ್ಟತನಕ್ಕೆ ಸಾಂಕೇತಿಕವಾಗಿದೆ, ದುಃಖಕ್ಕೆ ಸಾಂಕೇತಿಕವಾಗಿದೆ, ಮಾತ್ರವಲ್ಲದೆ ಮರಣಕ್ಕೆ ಕೂಡ ಸಾಂಕೇತಿಕವಾಗಿದೆ. ಆದರೆ ಬೆಳಕು ನಮಗೆ ಮಹಾ ಸಂತೋಷವನ್ನು ಕೊಡುವಂಥದ್ದು, ಮಹಾ ಜ್ಞಾನವನ್ನು ಕೊಡುವಂಥದ್ದು, ನಮ್ಮ ಜೀವಿತವನ್ನು ಸಮಾಧಾನದಿಂದ ತುಂಬುವಂಥ ಕ್ರಿಯೆಯಾಗಿದೆ. ಅದು ಯೇಸು ಕ್ರಿಸ್ತನ ಜನನದ ದಿನವಾಗಿದೆ. ಅದಕ್ಕಾಗಿ ಯೇಸು ಕ್ರಿಸ್ತನು ಹೇಳಿರುವಂಥ ಮಾತು ಕೂಡ ಅದೇ ಇದೆ. ಲೂಕನು ಬರೆದ ಸುವಾರ್ತೆ 4ನೇ ಅಧ್ಯಾಯದ
18 ಕೆಲವು ವಚನ ಓದಿಕೊಳ್ಳೋಣ. ಯೇಸು ಕ್ರಿಸ್ತನು ಹೇಳಿದ್ದು, ಕರ್ತನ ಆತ್ಮವು ನನ್ನ ಮೇಲೆ ಅದೇ, ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು, ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು, ಕುರುಡರಿಗೆ ಕಣ್ಣು ಬರುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ, ಮನ ಮುರಿದವರನ್ನು ಬಿಡಿಸಿ ಕಳುಹಿಸುವುದಕ್ಕೂ, ಕರ್ತನು ನೇಮಿಸಿರುವ ಶುಭ ವರ್ಷವನ್ನು ಪ್ರಚುರಪಡಿಸುವುದಕ್ಕೂ ಆತನು ನನ್ನನ್ನು ಕಳಿಸಿದ್ದಾನೆ ಎಂಬುದಾಗಿ. ಯೇಸು ಕ್ರಿಸ್ತನ ಆಗಮನ ನಮ್ಮ ದಿನದ ಜೀವಿತ, ವರುಷದ ಜೀವಿತ, ಆಯುಷ್ಯನ ಜೀವಿತ ಶುಭವಾಗಿರಬೇಕು, ಹರ್ಷ ಉಲ್ಲಾಸ ನೆಮ್ಮದಿಯಿಂದ ತುಂಬಿರಬೇಕೆಂಬುದಾಗಿ ಆತನ ಆಲೋಚನೆ, ತಂದೆಯಾಗಿರುವಂಥ ದೇವರ ಆಲೋಚನೆಯಾಗಿರುವುದರಿಂದ ಯೇಸು ಕ್ರಿಸ್ತನು ಈ ಮಾತನ್ನು ನಮಗೆ ಹೇಳಿದ್ದಾನೆ. ಅದಕ್ಕಾಗಿ ಇವತ್ತಿನ ದಿನ ಯಾವುದು ಅದು ಶುಭ ಸಮಾಚಾರ ಎಂಬುದಾಗಿ ನೋಡುವಾಗ, ಬಂದಿಯಲ್ಲಿರುವಂಥ, ಸೆರೆಮನೆಯಲ್ಲಿರುವಂಥ ಪಾಪದ ಬಂಧನ, ಕಷ್ಟದ ಬಂಧನ, ದುಃಖದ ಬಂಧನ, ಮರಣದ ಬಂಧನದಲ್ಲಿರುವಂಥ ಮಕ್ಕಳಿಗೆ ಬಿಡುಗಡೆ ಮಾಡುವುದಕ್ಕೂ ಮಾತ್ರವಲ್ಲದೆ, ಕುರುಡರಿಗೆ ಕಣ್ಣು ಬರುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ, ಮನ ಮುರಿದವರು ಬಿಡಿಸಿ ಕಳಿಸುವುದಕ್ಕೂ ಕರ್ತನು ನೇಮಿಸಿರುವ ಶುಭ ವರ್ಷ. ಈ ಯೇಸು ಕ್ರಿಸ್ತನ ಆಗಮನ, ಈ ಒಂದು ಮಾತುಗಳು 700 ವರ್ಷಗಳ ಮುಂಚೆ ಪ್ರವಾದಿಯಾಗಿರುವಂಥ ಯೆಶಾಯನು ಕೂಡ 61ನೇ ಅಧ್ಯಾಯದಲ್ಲಿ ಹೇಳಿರುವಂಥ ಮಾತುಗಳಾಗಿವೆ. ಅದಕ್ಕಾಗಿ ದೇವರ ವಾಕ್ಯ ನಮಗೆ ಹೇಳುತ್ತದೆ ಏನೆಂಬುದಾಗಿ ನೋಡುವಾಗ, ಯೆಶಾಯ 52:7 ಬರೆಯಲ್ಪಟ್ಟಿದೆ, ಶುಭ ಸಮಾಚಾರವನ್ನು ತಂದು ಸಮಾಧಾನವನ್ನು ಸಾರುವ ದೂತನ ಪಾದಗಳು ಎಷ್ಟೋ ಅಂದವಾಗಿವೆ. ಭೂಲೋಕವು ಸುಂದರವಾದ ಮುಖಗಳಿಗಾಗಿ ಹುಡುಕುತ್ತದೆ, ಆದರೆ ಪರಲೋಕವು ಸುಂದರವಾದ ಪಾದಗಳಿಗಾಗಿ. ನಮ್ಮ ಯೇಸು ಕ್ರಿಸ್ತನ ಪಾದಗಳು ಎಲ್ಲಿ ಊರಲ್ಪಟ್ಟವೋ, ಎಲ್ಲಿ ಇಡಲ್ಪಟ್ಟವೋ, ಅಲ್ಲಿ ಶುಭ ವರ್ಷ, ಶುಭ ಹರ್ಷ, ಶುಭ ಸಂದೇಶ, ಶುಭ ಸಮಾಚಾರ ಉಂಟಾದವು. ಎಲ್ಲರಿಗೆ ಬಿಡುಗಡೆ ಆಯಿತು, ಆರೋಗ್ಯ ಸಿಕ್ಕಿತೆಂಬುದಾಗಿ ಸತ್ಯವೇದ ನಮಗೆ ಪ್ರಬೋಧನೆ ಮಾಡುವಂಥದ್ದಾಗಿದೆ. ಅದಕ್ಕಾಗಿ ಇವತ್ತಿನ ದಿನ ನಿತ್ಯ ಮರಣದಿಂದ ಬಿಡಿಸುವ ದಿವ್ಯ ಔಷಧಿ, ಅದು ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂಬುದಾಗಿ ಕೊಟ್ಟನು. ಆ ರೀತಿಯಾಗಿ ನಿತ್ಯ ಜೀವ ಕೊಡೋದಕ್ಕೆ ಬಂದಿರುವಂಥ ಯೇಸು ಶುಭವಾರ್ತೆ ಸಾರುತ್ತಾ ಊರುಗಳನ್ನು, ಹಳ್ಳಿಗಳನ್ನು, ಸಮಾಜದ ಕಡೆಯ ಅಂಚಿನಲ್ಲಿರುವಂಥ ಎಲ್ಲ ಜನರನ್ನು ರಕ್ಷಣೆ ಮಾಡುವುದಕ್ಕಾಗಿ ಕಷ್ಟ, ಹಿಂಸೆ, ನೋವು, ಶಿಲುಬೆ ಮರಣವನ್ನು ತಾಳಿ ಹೊಂದಿದ ದಿನವೂ ಕೂಡ ಶುಭ ಶುಕ್ರವಾರವಾಗಿದೆ. ಲೌಕಿಕವಾಗಿ ನಾವು ಆಲೋಚನೆ ಮಾಡುವಾಗ ಮರಣದ ದಿನ ದುಃಖದ ದಿನವಾಗಿದೆ, ಸೂತಕದ ದಿನವಾಗಿದೆ, ಇನ್ನೂ ಅನೇಕ ವಿಷಯದಿಂದ ಲೋಕದ ಜನರು ವಿವರಿಸುತ್ತಾರೆ. ಆದರೆ ನಮ್ಮ ರಕ್ಷಕನಾಗಿರುವಂಥ ಯೇಸು ತನ್ನ ಪರಿಶುದ್ಧ ರಕ್ತವನ್ನು ಸುರಿಸಿ ನಮಗಾಗಿ ಪ್ರಾಣವನ್ನು ಕೊಟ್ಟಿರುವಂಥ ದಿನ ಅದು ಶುಭ ದಿನವಾಗಿದೆ. ಕಾರಣ ನಮ್ಮ ಪಾಪಗಳಿಂದ, ನಮ್ಮ ದುಃಖದಿಂದ, ನಮ್ಮ ಒಂದು ಕೆಟ್ಟತನದಿಂದ ಬಿಡುಗಡೆ ಕೊಟ್ಟು ಶುಭವಾಗಲೆಂದು ಮರಣ ಕೊಟ್ಟಿರುವಂಥದ್ದು ಶುಭ ಶುಕ್ರವಾರವಾಗಿದೆ. ಅಷ್ಟು ಮಾತ್ರವಲ್ಲ, ತದನಂತರ ಪುನರುತ್ಥಾನ ಹೊಂದಿದ ಮೇಲೆ ತನ್ನ ಶಿಷ್ಯರ ಎದುರಾಗಿ ನಿಂತು ನಿಮಗೆ ಸಮಾಧಾನವಾಗಲಿ ಎಂದು ಹೇಳಿದನು. ಮತ್ತಾಯ 28:9ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಈ ರೀತಿಯಾಗಿ ಯೇಸು ಕ್ರಿಸ್ತನ ಜನನ, ಜೀವನ, ಮರಣ ಶುಭದಿಂದ ಕೂಡಿದರೂ ಕೂಡ ಕ್ರೈಸ್ತರಾಗಿರುವಂಥ ಅಥವಾ ಈ ಧರ್ಮಶಾಸ್ತ್ರವನ್ನು ಅಧ್ಯಯನ ಮಾಡುವಂಥ, ಧರ್ಮಶಾಸ್ತ್ರದ ಅಧ್ಯಯನಕ್ಕೆ ಒಳಗಾಗಿ ಜೀವಿಸುವಂಥ ಲೋಕದ ಎಲ್ಲ ಜನರಿಗೆ ಯಾಕೆ ಶುಭವಾಗಲಿಲ್ಲ? ಎರಡನೇ ಸಂಗತಿ ಏನೆಂಬುದಾಗಿ ನೋಡುವಾಗ, ಶುಭ ಸಮಾಚಾರಕ್ಕೆ ಕಿವಿಗೊಡದ ಕಾರಣ ನಮಗೆ ಶುಭವಾಗಲಿಲ್ಲ. ನಮಗೆ ಶುಭವಾಗಬೇಕಾದರೆ, ಒಳ್ಳೆಯದಾಗಬೇಕಾಗಿದ್ದರೆ ಆ ವಿಷಯಗಳಿಗೆ ನಾವು ಒಳಗಾಗಬೇಕು. ದೇವರ ವಾಕ್ಯ ಹೇಳುತ್ತದೆ ಏನೆಂಬುದಾಗಿ ನೋಡುವಾಗ ರೋಮಾಯ 10:18 ಬರೆಯಲ್ಪಟ್ಟಿದೆ, ಸಾರುವವರ ಧ್ವನಿಯು ಭೂಮಿಯಲ್ಲೆಲ್ಲ ಪ್ರಸರಿಸಿತು, ಅವರ ನುಡಿಗಳು ಲೋಕದ ಕಟ್ಟ ಕಡೆಯವರೆಗೂ ವ್ಯಾಪಿಸಿದವು, ಆದರೂ ಶುಭ ಸಮಾಚಾರಕ್ಕೆ ಎಲ್ಲರೂ ಕಿವಿಗೊಡಲಿಲ್ಲ.
ದೇವರ ವಾಕ್ಯ, ಯೇಸು ಕ್ರಿಸ್ತನ ಮಾತುಗಳು ಲೋಕದ ಎಲ್ಲ ಕಡೆ ಪ್ರಸರಿಸಿತು, ಭೂಮಿಯಲ್ಲಿ ಸಾರಲ್ಪಟ್ಟಿತು. ಆದರೆ ಆ ಶುಭ ಸಮಾಚಾರಕ್ಕೆ ಯಾರೂ ಕಿವಿಗೊಡಲಿಲ್ಲ. ಇಬ್ರಿಯ 4:2 ಬರೆಯಲ್ಪಟ್ಟಿದೆ, ಅವರಿಗೆ ಶುಭ ವರ್ತಮಾನ ಸಾರಿದಂತೆ ನಮಗೂ ಸಾರಣವಾಯಿತು, ಆದರೆ ಅದನ್ನು ನಂಬದ ಕಾರಣ ಆ ವಾಕ್ಯದಿಂದ ನಮಗೆ ಪ್ರಯೋಜನವಾಗಲಿಲ್ಲ. ವಾಕ್ಯ ಕೇಳುವುದರಿಂದ ಏನು ಪ್ರಯೋಜನವಿಲ್ಲ, ಬದಲಾಗಿ ಅದನ್ನು ಅನುಸರಿಸಿ ನಡೆಯುವುದರಿಂದಲೇ ನಮಗೆ ಪ್ರಯೋಜನವಾಗುವಂಥದ್ದಾಗಿದೆ. ಜ್ಞಾನೋಕ್ತಿ 28:9 ಬರೆಯಲ್ಪಟ್ಟಿದೆ, ಧರ್ಮೋಪದೇಶಕ್ಕೆ ಕಿವಿಗೊಡದವನು ಮಾಡುವ ಪ್ರಾರ್ಥನೆ ಅಸಹ್ಯವಾಗಿದೆ. ದೇವರ ವಾಕ್ಯ ಕೇಳುವುದರಿಂದ ಏನು ಪ್ರಯೋಜನವಲ್ಲ. ಯಾಕೋಬನ ಪತ್ರಿಕೆಯಲ್ಲಿ ಹೇಳ್ತಾನೆ, ದೇವರ ವಾಕ್ಯಕ್ಕೆ ಕೇಳಿ ಅದರಂತೆ ನಡೆಯದವನು ತನ್ನನ್ನೇ ತಾನು ಮೋಸಪಡಿಸಿಕೊಳ್ಳುವಂಥವನಾಗಿದ್ದಾನೆ. ಅದಕ್ಕಾಗಿ ಜ್ಞಾನೋಕ್ತಿ 5 ಕೆಲವು ವಚನಗಳನ್ನು ನೋಡುವಾಗ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಏನೆಂಬುದನ್ನು 5ನೇ ಅಧ್ಯಾಯ 12ರಿಂದ ಕೆಲವು ವಚನ, ಅಯ್ಯೋ, ನಾನು ಸದುಪದೇಶವನ್ನು ಎಷ್ಟು ದ್ವೇಷಿಸಿದೆ, ನನ್ನ ಹೃದಯವು ಬುದ್ಧಿವಾದವನ್ನು ಎಷ್ಟು ತಾತ್ಸಾರ ಮಾಡಿತು. ನನ್ನ ಬೋಧಕರ ಮಾತನ್ನು ಕೇಳಿದೆ ಹೋದಿನಲ್ಲ, ನನ್ನ ಉಪದೇಶಕರ ಕಡೆಗೆ ಕಿವಿಗೊಡಲಿಲ್ಲವಲ್ಲ. ನಾನು ಮಹಾಜನರ ಸಭೆಯ ನಡುವೆ ಎಲ್ಲ ಕೇಡಿಗೂ ಸಿಕ್ಕಿಕೊಳ್ಳುವ ಹಾಗೆ ಆದೆನು ಎಂದು ಅಂದುಕೊಳ್ಳುವೆನು. ಸೊಲೊಮೋನನ ಮಾತುಗಳು ಪ್ರಿಯರೇ. ದೇವರ ವಾಕ್ಯ ಕೇಳುವುದರಿಂದ ಪ್ರಯೋಜನವಿಲ್ಲ. ಅದಕ್ಕಾಗಲೇ ಹೇಳ್ತಾನೆ, ಸದುಪದೇಶವನ್ನು ನಾನು ದ್ವೇಷಿಸಿದೆ, ಮಾತ್ರವಲ್ಲದೆ ನನ್ನ ಹೃದಯ ಬುದ್ಧಿವಾದವನ್ನು ಕೇಳಲಿಲ್ಲ. ಬೋಧಕರ ಮಾತು ಕೇಳಲಿಲ್ಲ, ಹಿರಿಯರ ಮಾತು ಕೇಳಲಿಲ್ಲ, ತಂದೆ ತಾಯಿಗಳ ಮಾತು ಕೇಳಲಿಲ್ಲ, ಅವರ ಉಪದೇಶಕ್ಕೆ ಕಿವಿಗೊಡಲಿಲ್ಲ. ಇದರಿಂದ ಮಹಾಸಭೆಯ ನಡುವೆ ನಾನು ಎಲ್ಲ ಕೇಡಿಗೆ ಸಿಕ್ಕಿಕೊಳ್ಳುವ ಹಾಗೆ ಆಯಿತೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅದಕ್ಕಾಗಿ ಇನ್ನೊಂದು ಕಡೆ ಜ್ಞಾನೋಕ್ತಿ 13:13 ಬರೆಯಲ್ಪಟ್ಟಿದೆ, ದೇವರ ವಾಕ್ಯವನ್ನು ಉಲ್ಲಂಘಿಸುವವನು ನಾಶವಾಗುವನು. ಇವತ್ತಿನ ದಿನ ದೇವರ ವಾಕ್ಯ ಕೇಳುವುದರಿಂದ ನಮ್ಮ ಜೀವಿತದಲ್ಲಿ ಏನು ಪ್ರಯೋಜನವಾಗುವುದಿಲ್ಲ. ಅದನ್ನು ಉಲ್ಲಂಘನೆ ಮಾಡುವುದನ್ನು ನಾವು ನಾಶಕ್ಕೆ ಒಳಗಾಗುತ್ತೇವೆ. ಇನ್ನೊಂದು ಕಡೆ ಇರ್ತದೆ, ಜ್ಞಾನೋಕ್ತಿ 24:20 ಬರೆಯಲ್ಪಟ್ಟಿದೆ, ಕೆಟ್ಟವರಿಗೆ ಶುಭ ಕಾಲ ಬರುವುದಿಲ್ಲ. ಯಾಕೆಂಬುದಾಗಿ ನೋಡುವಾಗ ಇನ್ನೊಂದು ಕಡೆ ಜ್ಞಾನೋಕ್ತಿ 28:13 ಬರೆಯಲ್ಪಟ್ಟಿದೆ, ದೋಷವನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಕೆಟ್ಟತನ ಮಾಡುವವನಿಗೆ ಶುಭವಾಗುವುದಿಲ್ಲ. ನಮ್ಮ ಪಾಪಗಳನ್ನು, ನಮ್ಮ ದೋಷಗಳನ್ನು, ನಮ್ಮ ಕೆಟ್ಟತನ ಮುಚ್ಚಿಕೊಳ್ಳುವುದರಿಂದ ನಮಗೆ ಶುಭವಾಗುವುದಿಲ್ಲ. ಅವನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಶುಭವಾಗುತ್ತದೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಪ್ರಬೋಧನೆ ಮಾಡುವಂಥದ್ದಾಗಿದೆ. ಆ ಹೊತ್ತಿನ ದಿನ ಯೇಸು 12 ಜನ ಶಿಷ್ಯರನ್ನು ಆಯ್ದುಕೊಂಡು ಅವರಿಗೆ ಹೇಳಿದನು, ಹೋಗಿರಿ, ಇಬ್ಬಿಬ್ಬರಾಗಿ ಹೋಗಿರಿ, ನೀವು ಊಟಕ್ಕೆ ಆಹಾರವಾಗಲಿ ಮತ್ತು ಹಮ್ಮಿನಿಯಾಗಲಿ ದುಡ್ಡನ್ನಾಗಲಿ ತೆಗೆದುಕೊಳ್ಳದೆ ಕೋಲನ್ನು ಮಾತ್ರ ತೆಗೆದುಕೊಂಡು ಹೋಗಿ ಶುಭ ವರ್ತಮಾನವನ್ನು ಸಾರಿರಿ. ನೀವು ಯಾವ ಮನೆಗೆ ಹೋಗಿ ಹೆಜ್ಜೆ ಇಡುತ್ತೀರೋ ಆ ಮನೆಗೆ ಶುಭವಾಗಲಿ ಎಂದು ಹೇಳಿರಿ. ಆ ಮನೆಯಲ್ಲಿ ಒಂದು ವೇಳೆ ಯೋಗ್ಯರು ಅಲ್ಲಿದ್ದರೆ ನಿಮ್ಮ ಆಶೀರ್ವಾದ ಅಲ್ಲಿ ನಿಲ್ಲುತ್ತದೆ. ಒಂದು ವೇಳೆ ಯೋಗ್ಯರು ಅಲ್ಲಿ ಇಲ್ಲದಿದ್ದೇ ಹೋದರೆ ನಿಮ್ಮ ಆಶೀರ್ವಾದ ಅಲ್ಲಿ ನಿಲ್ಲುವುದಿಲ್ಲ ಎಂಬುದಾಗಿ ಯೇಸು ಕ್ರಿಸ್ತನು ತಾನೇ ಹೇಳಿರುವಂಥ ಮಾತು. ಹೌದು ಪ್ರಿಯರೇ, ಇವತ್ತಿನ ದಿನ ನಮಗೆ ಶುಭವಾಗಬೇಕಾದರೆ ನಾವು ದೇವರ ವಾಕ್ಯಕ್ಕೆ ಒಳಗಾಗಬೇಕು. ದೇವರ ವಾಕ್ಯ ನಮ್ಮ ಹೃದಯದಲ್ಲಿರಬೇಕು, ನಮ್ಮ ಮನಸ್ಸಿನಲ್ಲಿರಬೇಕು, ನಮ್ಮ ಒಂದು ಜೀವಿತದಲ್ಲಿರಬೇಕು. ಇವತ್ತಿನ ದಿನ ಹೂದೋಟಕ್ಕೆ ಹೋದಾಗ ಆ ಹೂವು ಒಂದು ಸುವಾಸನೆಯನ್ನು ಬರುತ್ತದೆ. ಸುವಾಸನೆ ಎಲ್ಲಿಂದ ಬರ್ತದೆ? ಅದು ಬೇರಿನಿಂದ ಬರ್ತದೆ, ಎಣ್ಣೆಯ ರೂಪದಲ್ಲಿ. ಬೇರಿನಿಂದ ಕಾಂಡದ ಮುಖಾಂತರ, ಎಲೆಗಳ ಮುಖಾಂತರ ಹೂವಿಗೆ ಬಂದು ಹೂವು ಅರಳಿದಾಗ ಆ ಎಣ್ಣೆ ಒಂದು ಸುವಾಸನೆಯನ್ನು ಬರುತ್ತದೆ. ಆ ಒಂದು ತೋಟವೆಲ್ಲ ಸುವಾಸನೆಯಿಂದ ಕೂಡಿರ್ತದೆ. ಇವತ್ತಿನ ದಿನ ನಮ್ಮ ಜೀವಿತ ಶುಭವಾಗಬೇಕಾದರೆ, ನಮ್ಮ ಜೀವನ ಇನ್ನೊಬ್ಬರಿಗೆ ಸುವಾಸನೆಯನ್ನು ಬೀರುವಂಥ ಒಂದು ಅದ್ಭುತ ಜೀವಿತವಾಗಬೇಕಾದರೆ ನಮ್ಮ ಜೀವಿತ ಕೂಡ ಸುವಾಸನೆ ಭರಿತವಾಗಿರಬೇಕು. ಅದು ದೇವರ ವಾಕ್ಯವೆಂಬ ಬೀಜ ನಮ್ಮ ಹೃದಯದಲ್ಲಿ ಬಿತ್ತಲ್ಪಟ್ಟಾಗ ಅದು ಸುವಾಸನೆಯನ್ನು ಎಣ್ಣೆಯನ್ನು ಬೀರುವಂಥ ಕಾಂಡದ ಮೂಲಕ ನಮ್ಮ ಹೃದಯದ ಮೂಲಕ ಹೊರಗೆ ಬಂದಾಗ ನಮ್ಮನ್ನು ನೋಡುವವರು, ಹೌದು ಇವರು ಕ್ರೈಸ್ತರು, ಶುಭದಾಯಕವಾಗಿರುವಂಥ ವರ್ತಮಾನ ಹೊಂದಿದಂಥವರು, ಇವರ ಜೊತೆಗೆ ನಾವು ಬಾಳಿದರೆ ನಮ್ಮ ಜೀವನ ಕೂಡ ಶುಭವಾಗುತ್ತದೆ ಎಂಬುದಾಗಿ ಆಲೋಚನೆ ಮಾಡುವಂಥ ಸಂಗತಿ ನಮ್ಮ ಗಮನಕ್ಕೆ ಬರುತ್ತದೆ. ಅದಕ್ಕಾಗಿ ಇವತ್ತಿನ ದಿನ ಮೊದಲನೇದಾಗಿ ಶುಭ ಸಮಾಚಾರ, ಯೇಸುವಿನ ಜನನವಾಗಿದೆ.
ಎರಡನೇದಾಗಿ ನಮಗೆ ಶುಭ ಯಾಕೆ ಆಗಲಿಲ್ಲ? ನಾವು ಶುಭ ಸಮಾಚಾರಕ್ಕೆ ಕಿವಿಗೊಡಲಿಲ್ಲ. ಇನ್ನು ಮೂರನೇದಾಗಿ ಮತ್ತು ಕೊನೆಯದಾಗಿ ನೋಡುವಾಗ, ಶುಭ ಸಮಾಚಾರ ಅಥವಾ ಶುಭವಾಗಬೇಕಾದರೆ ದಾವೀದನ ಹಾಗೆ ನಾವು ಪ್ರಾರ್ಥಿಸಬೇಕಾಗಿದೆ. ದಾವೀದನು ಹೇಳ್ತಾನೆ, 51ನೇ ಕೀರ್ತನೆ 3 ಮತ್ತು 4ನೇ ವಚನದಲ್ಲಿ ಹೇಳ್ತಾನೆ, ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ, ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ, ಕೇವಲ ನಿನಗೆ ತಪ್ಪು ಮಾಡಿದ್ದೇನೆ, ನಿನ್ನ ದೃಷ್ಟಿಗೆ ಕೆಟ್ಟದ್ದಾಗಿರುವುದನ್ನೇ ಮಾಡಿದ್ದೇನೆ ಎಂಬುದಾಗಿ ಹೇಳುವಂಥ ಒಂದು ಸಂಗತಿ ಬಹಳ ಅಗಮ್ಯವಾಗಿರುವಂಥದ್ದು, ಆಶೀರ್ವಾದಕರವಾಗಿರುವಂಥದ್ದು. ಆಗಲೇ ಹೇಳಿದ ಜ್ಞಾನೋಕ್ತಿಯಲ್ಲಿ ಬರೆದಿರುವಂಥ ಮಾತು, ದೋಷವನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗುವುದಿಲ್ಲ, ಅದನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಶುಭವಾಗುತ್ತದೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಪ್ರಬೋಧನೆ ಮಾಡುವಂಥದ್ದಾಗಿದೆ. ಅದಕ್ಕಾಗಿ ಇಲ್ಲಿ ದಾವೀದನ ಹಾಗೆ ಪ್ರಾರ್ಥನೆ ಮಾಡುವಂಥ, ದೇವರಿಗೆ ನಮ್ಮನ್ನೇ ನಾವು ಸಮರ್ಪಣೆ ಮಾಡಿಕೊಂಡು ಜೀವಿಸುವಂಥ ಮನೋಭಾವನೆ ನಮ್ಮಲ್ಲಿ ಬರಬೇಕಾಗಿದೆ ಪ್ರಿಯರೇ. ಯಾಕೆಂದರೆ ದಾವೀದನು ಕುರಿ ಕಾಯ್ತಾ ಇದ್ದ, ಮನೆಯವರು ಅವನನ್ನು ತಿರಸ್ಕಾರ ಮಾಡಿದ್ದು, ಕೊನೆಯ ಮಗ, ಕುಳ್ಳನಾಗಿದ್ದ. ಅಂಥ ಒಬ್ಬ ವ್ಯಕ್ತಿಯನ್ನು ಅಭಿಷೇಕ ಮಾಡಲಿಕ್ಕೆ ಬಂದಾಗ ಸುಂದರವಾಗಿರುವಂಥ, ಅಂದವಾಗಿರುವಂಥ, ನೀಲವಾಗಿರುವಂಥ ಮಗನನ್ನು ನೋಡಿ ಸಮುವೇಲನು ಇವನೇ ಯೋಗ್ಯವಾಗಿರುವಂಥ ವ್ಯಕ್ತಿ ಎಂಬುದು ಆಲೋಚನೆ ಮಾಡುವಾಗ ಯೆಹೋವನು ಹೇಳ್ತಾನೆ, ಸೊಲೊಮೋನನೇ, ಹೊರಗಿನ ತೋರಿಕೆ ನೋಡಿ ಅಭಿಷೇಕ ಮಾಡಬೇಡ, ಯೆಹೋವನಾಗಿರುವಂಥ ನಾನು ಮಾನವರ ಹೃದಯಗಳನ್ನು ಆಲೋಚನೆ ಮಾಡುತ್ತೇನೆ, ಇವನ ಹೃದಯ ಸರಿಯಾಗಿಲ್ಲ. ಇನ್ನೊಬ್ಬ ಮಗ ಇದ್ದಾನೆ, ಅವನು ಕರಿಶೆಂಬ ಹೇಳಿದ. ಆವಾಗ ದಾವೀದನು ಬಂದಾಗ ಹೇಳ್ತಾನೆ, ಯೆಹೋವನು ಇವನೇ ನನಗೆ ಪ್ರಿಯನಾಗಿರುವಂಥ ಮಗನು, ಇವನನ್ನೇ ಅಭಿಷೇಕಿಸೆಂಬುದಾಗಿ ಹೇಳಿದನು ಪ್ರಿಯರೇ. ಆವಾಗ ದಾವೀದನು ಅರಸನಾದನಂತ ಕೆಲವು ದೋಷಗಳನ್ನು ಮಾಡಿದ. ಆ ದೋಷಗಳನ್ನು ಒಪ್ಪಿಕೊಂಡು ಬಿಟ್ಟಾಗ ಅವನಿಗೆ ಶುಭವಾಯಿತು. ಅದಕ್ಕಾಗಿ 86 ಕೀರ್ತನೆ 17ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ನನಗಾಗಿ ಒಂದು ಶುಭ ಸೂಚನೆಯನ್ನು ತೋರಿಸು, ನನ್ನ ಹಗೆಗಾರರು ನೋಡಿ ಯೆಹೋವನು ನೆರವಾಗಿ ಇವನನ್ನು ಸಂತೈಸಿದನೆಂದು ನಾಚಿಕೆ ಪಡಲಿ. ನಮಗೆ ಅವಮಾನ ಪಡಿಸುವಂಥ, ನಮಗೆ ಕೆಳಗೆ ದುಬ್ಬುವಂಥ ಜನರ ಮಧ್ಯದಲ್ಲಿ ನಾವು ಜೀವನ ಮಾಡುವಾಗ ನಮಗೆ ಉನ್ನತಿಗೆ ತರುವಂಥ, ಅವರ ಮುಖಕ್ಕೆ ಬಡಿದ ಹಾಗೆ ಜೀವನ ಮಾಡುವಂಥ ವ್ಯವಸ್ಥೆ ಮಾಡುವಂಥ ಏಕೈಕ ವ್ಯಕ್ತಿ ನಮ್ಮ ರಕ್ಷಕನಾಗಿರುವಂಥ ಯೇಸು ಕ್ರಿಸ್ತನಾಗಿದ್ದಾನೆ. ಅದಕ್ಕಾಗಿ 21ನೇ ಕೀರ್ತನೆಯಲ್ಲಿ ದಾವೀದನು ಹೇಳುವಂಥ ಮಾತು ಏನೆಂಬುದನ್ನು ನೋಡುವಾಗ ಬಹಳ ಅದ್ಭುತವಾಗಿ ಹೇಳ್ತಾನೆ, ನೀನು ನನ್ನ ಪ್ರಾರ್ಥನೆಯನ್ನು ಕೇಳಿದೆ ಎಂಬುದಾಗಿ ಹೇಳುವಂಥವನಾಗಿದ್ದಾನೆ. ನೀನು ನನ್ನ ಪ್ರಾರ್ಥನೆಯನ್ನು ನಿರಾಕರಿಸದೆ ನನ್ನ ಇಷ್ಟಾರ್ಥವನ್ನು ನೆರವೇರಿಸಿದೆಯಲ್ಲ, ನಾನಾ ಶುಭಗಳೊಡನೆ ನೀನೇ ನನ್ನನ್ನು ಎದುರುಗೊಂಡಿಯಲ್ಲ, ನನ್ನ ತಲೆಯ ಮೇಲೆ ಸುವರ್ಣ ಕಿರೀಟವನ್ನು ಇಟ್ಟಿದ್ದಿ, ನಾನು ದೀರ್ಘಾಯುಷ್ಯವನ್ನು ಬೇಡಿಕೊಳ್ಳಲು ನೀನು ಯುಗಾಂತರಗಳ ಆಯುಷ್ಯ ಅನುಗ್ರಹಿಸಿದ್ದಿ. ಎಂಥ ಅದ್ಭುತ ನೋಡಿರಿ ಪ್ರಿಯರೇ. ಕೇವಲ ಆತನು ಒಂದು ಶುಭ ಸೂಚನೆಯನ್ನು ತೋರಿಸೆಂಬುದಾಗಿ ಹೇಳಿದಾಗ ಆತನು ಹೇಳಿದ, ನಾನಾ ಶುಭಗಳೊಡನೆ ಅವನನ್ನು ಆಶೀರ್ವಾದ ಮಾಡಿದ್ದ, ಅವನ ತಲೆಯ ಮೇಲೆ ಸುವರ್ಣ ಕಿರೀಟವನ್ನು ಇಟ್ಟನೆಂಬುದಾಗಿ ನಾವು ನೋಡ್ತೇವೆ. ಮುಂದುವರೆದು ನೋಡುವಾಗ, ನಾನು ದೀರ್ಘಾಯುಷ್ಯ ಬೇಡಿದೆ, ನೀನು ಯುಗಾಂತರಗಳ ಆಯುಷ್ಯ. ಯಾವಾಗ ನಮ್ಮ ಪಾಪ, ನಮ್ಮ ದೋಷವನ್ನು ಮುಚ್ಚಿಟ್ಟುಕೊಳ್ಳದೆ ಅದಕ್ಕಾಗಿ ಪಶ್ಚಾತ್ತಾಪ ಪಟ್ಟು ಮಾನಸಾಂತರ ಪಟ್ಟು ದೇವರ ಬಳಿಯಲ್ಲಿ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿದಾಗ ನಮ್ಮ ಹೃದಯ ಶುದ್ಧವಾಗುತ್ತದೆ, ನಮ್ಮ ಮನಸ್ಸು ಸಮಾಧಾನದಿಂದ ಕೂಡುತ್ತದೆ. ಆಗ ದೇವರ ಆಶೀರ್ವಾದ ಅಪ್ರಮೇಯವಾಗಿ ಮತ್ತು ಅದ್ಭುತವಾಗಿ ನಮ್ಮ ಜೀವಿತದಲ್ಲಿ ಬರಲಿಕ್ಕೆ ಸಾಧ್ಯತೆ ಇದೆ ಪ್ರಿಯರೇ. ಅದಕ್ಕಾಗಿ ಇವತ್ತಿನ ದಿನ ಪ್ರಿಯ ದೇವಜನರೇ, ಈ ರೀತಿ ಪಾಪಗಳನ್ನು ಅರಿಕೆ ಮಾಡಿ ಮಾನಸಾಂತರ ಪಟ್ಟಾಗ ನಮ್ಮ ಹೃದಯ ಸಮಾಧಾನದಿಂದ ತುಂಬಿರುತ್ತದೆ. ಶುಭ ವರ್ತಮಾನದ ಜೀವಿತ ನಮ್ಮ ಕುಟುಂಬದಲ್ಲಿ ನಡೆಯಲಿಕ್ಕೆ ಸಾಧ್ಯವಾಗುತ್ತದೆ. ಅದಕ್ಕಾಗಿ ಇಲ್ಲಿ ಹೇಳುವಂಥ ಮಾತೇನೆಂದರೆ, ಒಟ್ಟಾರೆ ನಮ್ಮ ಮನಸ್ಸಿನಲ್ಲಿ, ನಮ್ಮ ಜೀವಿತದಲ್ಲಿ, ನಮ್ಮ ಮನೆಯಲ್ಲಿ, ನಮ್ಮ ಆಲೋಚನೆಯಲ್ಲಿ ಯೇಸು ಇದ್ದರೆ ಮಾತ್ರ ನಮಗೆ ಶುಭವಾಗುತ್ತದೆ. ಇಲ್ಲದಿದ್ದರೆ ಶುಭವಾಗಲಿಕ್ಕೆ ಸಾಧ್ಯವೇ ಇಲ್ಲ. ಬಾಯಿಂದ ಏನೇನೋ ಆಲೋಚನೆ ಮಾಡಬಹುದು. ಕೆಲವೊಬ್ಬರ ಆಲೋಚನೆ ಏನೆಂಬುದಾಗಿ ನೋಡುವಾಗ
ಆ ಸೇವಕರು ಬಂದು ನಮಗೆ ಪ್ರಾರ್ಥನೆ ಮಾಡಿದರೆ, ಇವರ ಬಳಿಗೆ ಹೋಗಿ ನಾವು ಪ್ರಾರ್ಥನೆ ಮಾಡಿಸಿಕೊಂಡರೆ, ಅಥವಾ ಅಲ್ಲಿ ಬೆಂಗಳೂರಿನಲ್ಲಿದ್ದಾರೆ ಅಥವಾ ಚೆನ್ನೈನಲ್ಲಿದ್ದಾರೆ ಅಥವಾ ಮುಂಬೈನಲ್ಲಿದ್ದಾರೆ ಅನ್ನುವಂಥ ವಿಚಾರಧಾರೆಗೆ ಒಳಪಟ್ಟು ನಾವು ಅವರ ಕಡೆಯಿಂದ ಪ್ರಾರ್ಥನೆ ಮಾಡಿಸಿಕೊಳ್ಳುವುದಾದರೂ ಕೂಡ ನಮಗೆ ಶುಭವಾಗಲಿಕ್ಕೆ ಸಾಧ್ಯವಿಲ್ಲ. ಆಗಲೇ ಯೇಸು ಕ್ರಿಸ್ತ ಹೇಳಿದ ತನ್ನ ಶಿಷ್ಯರಿಗೆ, ನೀವು ಯಾವ ಮನೆಗೆ ಹೋಗುತ್ತೀರೋ ಆ ಮನೆಗೆ ಹೆಜ್ಜೆ ಇಡುವಾಗಲೇ ನೀವು ಶುಭವಾಗಲಿ ಎಂಬುದಾಗಿ ಹೇಳಿರಿ. ಆದರೆ ಯಾರು ಅವರು ಶುಭವನ್ನು ಹೊಂದುವುದಿಲ್ಲ, ಯೋಗ್ಯರಾಗಿರುವುದಿಲ್ಲವೋ ಅವರಿಗೆ ಆಶೀರ್ವಾದ ಸಿಕ್ಕುವುದಿಲ್ಲ, ಶುಭ ಸಿಕ್ಕುವುದಿಲ್ಲ. ಇವತ್ತಿನ ದಿನ ಸೇವಕರೆಲ್ಲ ಚೆನ್ನೈ, ಮುಂಬೈ, ದೆಹಲಿ, ಬೆಂಗಳೂರಿಂದ ನಮಗೆ ಸೇವಕರು ಪ್ರಾರ್ಥನೆ ಮಾಡಿದ್ರಲ್ಲ, ಯೇಸು ಕ್ರಿಸ್ತನೇ ಬಂದು ನಮಗೆ ಪ್ರಾರ್ಥನೆ ಮಾಡಿದರೆ ನಮಗೆ ಶುಭವಾಗಲಿಕ್ಕೆ ಸಾಧ್ಯವಿಲ್ಲ. ಎಲ್ಲಿಯವರೆಗೆ ನಮ್ಮ ಜೀವಿತದ ವ್ಯವಸ್ಥೆ, ಜೀವಿತದ ಆಚಾರ ವಿಚಾರಗಳು ಬದಲಾವಣೆಯಾಗದ ಹೊರತು ನಾವು ನಮ್ಮ ಜೀವಿತದಲ್ಲಿ ಶುಭವನ್ನು ಹೊಂದಲಿಕ್ಕೆ ಸಾಧ್ಯವಿಲ್ಲ. ಒಟ್ಟಾರೆ ನಮ್ಮ ಜೀವಿತದಲ್ಲಿ ಶುಭವಾಗಬೇಕಾದರೆ ನಮ್ಮ ಮನೆಯಲ್ಲಿ ಯೇಸು ಇರಬೇಕು, ನಮ್ಮ ಕುಟುಂಬದಲ್ಲಿ ಯೇಸು ಇರಬೇಕು, ನಮ್ಮ ಮನಸ್ಸಿನಲ್ಲಿ ಯೇಸು ಇರಬೇಕು, ನಮ್ಮ ಹೃದಯದಲ್ಲಿ ಯೋಚನೆ ಯೇಸು ಇರಬೇಕು, ಕೊನೆಯದಾಗಿ ನಮ್ಮ ಆಲೋಚನೆಯಲ್ಲೂ ಕೂಡ ಯೇಸು ಇರಬೇಕು. ಯೇಸು ಇದ್ದರೆ ಮಾತ್ರ ನಮಗೆ ಶುಭವಾಗುತ್ತೆ. ಅದಕ್ಕಾಗಿ ದಾವೀದನು ಹೇಳ್ತಾನೆ 56:9 ದೇವರು ನನ್ನ ಸಂಗಡ ಇರುವುದು ನಿಶ್ಚಯ, ನಾನು ದೇವರಿಗೆ ಮೊರೆ ಇಡಲು ನನ್ನ ಶತ್ರುಗಳು ಪಕ್ಕನೆ ಪಲಾಯನ ಮಾಡಿದರು ಎಂಬುದಾಗಿ. ಆಲೋಚನೆ ಮಾಡಿರಿ ಪ್ರೇರಿ, ದೇವರು ನಮ್ಮ ಸಂಗಡ ಇದ್ದರೆ ಶತ್ರು ಆಗಿರುವಂಥ ಸೈತಾನಾಗಲಿ ಲೋಕದ ಜನರಾಗಲಿ ನಮ್ಮನ್ನು ಬಿಟ್ಟು ಹೋದರೆ ನಮಗೆ ಸಮಾಧಾನ ಮತ್ತು ಶುಭವಾಗುತ್ತದೆ. ಅಷ್ಟು ಮಾತ್ರವಲ್ಲ, 23ನೇ ಕೀರ್ತನೆ 6ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ನಿಶ್ಚಯವಾಗಿ ದೇವರು ನನ್ನ ಸಂಗಡ ಇರುವುದರಿಂದ ನಿಶ್ಚಯವಾಗಿ ಶುಭವು ಕೃಪೆ ನನ್ನನ್ನು ಹಿಂಬಾಲಿಸುತ್ತೆ ಎಂಬುದಾಗಿ ಹೇಳಿದ. ಕೇವಲ ಶುಭ ಮಾತ್ರವಲ್ಲ, ದೇವರು ನಮ್ಮ ಸಂಗಡ ಇದ್ದರೆ ನಮಗೆ ಕೃಪೆ ಕೂಡ ದೊರಕುವಂಥದ್ದಾಗಿದೆ. ಅದಕ್ಕಾಗಿ ಆವತ್ತಿನ ದಿನ ಆ ಲೋಕದ ಎಲ್ಲ ಹೆಣ್ಣು ಮಕ್ಕಳಲ್ಲಿ ಮರಿಯಳೆ ಬಹಳ ಒಳ್ಳೆಯವಳಾಗಿದ್ದರು, ದೇವರ ದಯೆಯನ್ನು ಹೊಂದಿದಂಥ ವ್ಯಕ್ತಿಯಾಗಿದ್ದಳು. ಆಗ ಗಬ್ರಿಯೇಲ್ ದೂತನು ಹೇಳುತ್ತಾನೆ, ದೇವರ ದಯೆಯನ್ನು ಹೊಂದಿದವಳೇ ನಿನಗೆ ಶುಭವಾಗಲಿ, ಕರ್ತನು ನಿನ್ನ ಸಂಗಡ ಇದ್ದಾನೆ. ಲೋಕ 1:28 ಬರೆಯಲ್ಪಟ್ಟಿದೆ. ದೇವರು ನಮ್ಮ ಸಂಗಡ ಇದ್ದರೆ ಮಾತ್ರ ನಮಗೆ ಶುಭ. ನಾನು ಆಗಲೇ ಹೇಳಿದೆ, ನಮ್ಮ ಮನೆ, ಮನಸ್ಸು, ಆಲೋಚನೆ, ವಿಚಾರ ಎಲ್ಲವುಗಳಲ್ಲಿ ಯೇಸು ಇರಬೇಕು, ಆಗಲೇ ನಮಗೆ ಶುಭವಾಗಲಿಕ್ಕೆ ಸಾಧ್ಯತೆ ಉಂಟು. ಆ ರೀತಿ ಶುಭವಾದಾಗ ದಾವೀದನು ಹೇಳ್ತಾನೆ 23ನೇ ಕೀರ್ತನೆ 6ನೇ ವಚನದ 2ನೇ ಭಾಗದಲ್ಲಿ, ನಾನು ಸದಾ ಕಾಲ ಯೆಹೋವನ ಮಂದಿರದಲ್ಲಿ ವಾಸಿಸುವೆನು. ಯಾವಾಗ ದೇವರು ನಮ್ಮ ಸಂಗಡ ಇರ್ತಾನೋ ಆವಾಗ ಶುಭವಾಗ್ತದೆ. ದೇವರ ಆಲಯದ ಕಡೆಗೆ ನಮ್ಮ ಗಮನ ಹರಿಯಬೇಕು. ಮತ್ತು ಕೊನೆಯದಾಗಿ ಒಂದು ಮಾತು, ಅದೇ ದಾವೀದ 27:4 ಬರೆಯಲ್ಪಟ್ಟಿದೆ. ಏನೆಂಬುದಾಗಿ ನೋಡುವಾಗ ಇವತ್ತಿನದನ್ನು ಹೇಳುವಂಥ ಮಾತು, ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸ್ಥಾನದ ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪನೆಯಾಗಬೇಕೆಂಬ ಒಂದೇ ವರವನ್ನು ಯೆಹೋವನಿಂದ ಕೇಳಿಕೊಂಡು ಅದನ್ನೇ ಎದುರು ನೋಡ್ತೇನೆ. ಅರಸನೇ ಹೇಳ್ತಿದ್ದಾನೆ, ನನ್ನ ಜೀವಮಾನದಲ್ಲೆಲ್ಲ ರಾಜನಿಗೆ ಅಂತಃಪುರ ಇರ್ತದೆ, ಅನುಕೂಲತೆ ಇರ್ತದೆ, ಆಳುಗಳು ಇರ್ತಾವೆ, ಎಲ್ಲರೂ ಇರ್ತಾರೆ, ಯಾವುದಕ್ಕೂ ಕೊರತೆ ಇರುವುದಿಲ್ಲ. ಆ ಬಾಹ್ಯವಾಗಿರುವಂಥ ಭೌತಿಕವಾಗಿರುವಂಥ ಅನುಕೂಲತೆಗಳು ಆತ್ಮಿಕ ಸಮಾಧಾನ ಕೊಡಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಹೃದಯ ಶುದ್ಧವಾಗಬೇಕಾಗಿದೆ. ಅದಕ್ಕಾಗಿ ನಾವು ದೇವರ ಬಳಿಗೆ ಬರಬೇಕಾಗಿದೆ. ದಾವೀದನಂತೆ ಪಶ್ಚಾತ್ತಾಪ ಪಡಬೇಕಾಗಿದೆ. ಮಾತ್ರವಲ್ಲದೆ ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆ ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪನೆಯಾಗಬೇಕೆಂಬ ಒಂದೇ ವರವನ್ನು ಯೆಹೋವನಿಂದ ಕೇಳಿಕೊಂಡು ಅದನ್ನೇ ಎದುರು ನೋಡ್ತಿರೋ ಎಂಬುದಾಗಿ ಹೇಳಿರುವಂಥ ಮಾತು ಸತ್ಯವಾಗಿದೆ. ಆ ವಾಕ್ಯಕ್ಕೆ ಅನುಗುಣವಾಗಿ ನಾವು ಜೀವನ ಮಾಡಬೇಕಾಗಿದೆ. ನಮ್ಮ ಜೀವನದಲ್ಲಿ ಶುಭ ಸಮಾಚಾರ ಯಾವುದು? ಯೇಸು ಕ್ರಿಸ್ತನ ಜನನ ಮೊದಲನೇದಾಗಿ. ಎರಡನೇದಾಗಿ ನಮಗೆ ಶುಭ ಯಾಕೆ ಆಗಲಿಲ್ಲ? ಶುಭ ಸಮಾಚಾರಕ್ಕೆ ಕಿವಿಗೊಡಲಿಲ್ಲ. ಮೂರನೇದಾಗಿ ಶುಭವಾಗಬೇಕಾದರೆ ದಾವೀದನಂತೆ ಪಶ್ಚಾತ್ತಾಪ ಪಟ್ಟು ಎಲ್ಲವನ್ನು ಬಿಟ್ಟು ದೇವರ ಬಳಿಗೆ ಬರುವುದಾಗಿದ್ದರೆ ದೇವರು ನಮ್ಮನ್ನು ಆಶೀರ್ವಾದ ಮಾಡುವಂಥವನಾಗಿದ್ದಾನೆ. ಹಾಗಾಗುವಂಥ ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಮಿತ ಪ್ರೀತಿಯಲ್ಲಿ ಐಶ್ವರ್ಯವುಳ್ಳಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ಎಲ್ಲ ಒಂದು ಬಿಗ್ಜೆಕ್ಟಿವೆ ಎಲ್ಲ ಮಾಧ್ಯಮದ ಎಲ್ಲ ಜನರನ್ನು ಆಶೀರ್ವಾದ ಮಾಡು. ಜಗತ್ತಿನ ಎಲ್ಲ ಜನರನ್ನು ಆಶೀರ್ವಾದ ಮಾಡು. ಎಲ್ಲರಿಗೆ ಕೃಪೆಯು ಶುಭವನ್ನು ಒದಗಿಸಿಕೊಡು ಸ್ವಾಮಿ. ನೀನೇ ಶುಭದಾಯಕ ದೇವರಾಗಿದ್ದಿ. ನಮಗೂ ಕೂಡ ನಮ್ಮ ಕುಟುಂಬಕ್ಕೂ ಕೂಡ ಶುಭವನ್ನು ಕೊಟ್ಟು ಮುಂದಿನ ಭವಿಷ್ಯದನ್ನು ಕಟ್ಟಿ ಉಪಯೋಗಿಸಿಕೊಂಡು ಹೋಗಬೇಕೆಂದು
ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆಂಬುದಾಗಿ ವಾಗ್ದಾನ ಮಾಡಿದ ಯೇಸು ರಾಜ, ಘನತೆ, ಮಹಿಮೆ, ಪ್ರಭಾವಗಳನ್ನು ನಿನ್ನ ಮುದ್ದು ಪಾದಗಳಿಗೆ ಅರ್ಪಣೆ ಮಾಡಿ ಯೇಸುವೆ ನಿನ್ನ ಒಂದೇ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ, ಆಮೇನ್. ಎಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಮಸ್ಕಾರಗಳು. ಸುವಾರ್ತೆ ತಲುಪದ